ಪವಿ, ಪಕ್ಕದ ಮನೆಯವರು ಪೂಜೆಗೆ ಬಿಡಿ ಹೂ ತಂದಿದ್ದಾರೆ, ತೆಗೆದುಕೊಂಡು ಬಾ ಎಂದು ಹೇಳಿದ ಚಿಕ್ಕಮ್ಮನ ಕೂಗಿಗೆ ಮದುವೆ ಮನೆ ಸಂಭ್ರಮದಲ್ಲಿ ಮಕ್ಕಳಿಗೆ ಮೆಹಂದಿ ಹಾಕುತ್ತಿದ್ದವಳು ಎದ್ದು ಬಾಗಿಲ ಬಳಿ ಹೋದಳು. ಯಾರೋ ನನಗೆ ಹೊಸಬರು ಹೂ ತಂದಿರುತ್ತಾರೆ, ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಚಿಕ್ಕಮ್ಮ ಹೇಳಿದ್ದಾರಲ್ಲ ಎಂದು ಒಲ್ಲದ ಮನಸ್ಸಿನಿಂದಲೇ ಹೋದಾಗ ಬಾಗಿಲ ಬಳಿ ನಿಂತು ಅವನನ್ನು ನೋಡಿ ಆಶ್ಚರ್ಯವಾಯಿತು ಅವಳಿಗೆ. ಅಷ್ಟಕ್ಕೂ ಹೂ ತಂದದ್ದು ಅವನೇ, ನಮ್ಮ ಸುಂದರಾಂಗ ಜಾಣ. ಒಂದು ಕ್ಷಣ ಅವನನ್ನು ನೋಡಿ, ಅವಳ ಕಣ್ಣುಗಳನ್ನು ನೋಡಿ ಅವಳಿಗೆ ನಂಬಲಾಗಲಿಲ್ಲ. ತಕ್ಷಣವೇ ಗೆಳತಿ ಸುನಿ ಅಲಿಯಾಸ್ ಸುನಿತಾ ನೆನಪಾದಳು. ಒಮ್ಮೆಲೆ ಕಾಲೇಜಿನ ನೆನಪುಗಳೆಲ್ಲವೂ ಅಲೆಅಲೆಯಾಗಿ ಅವಳ ಮನದಲ್ಲಿ ಬಂದು ಹಾದು ಹೋದವು. ಅರೇ, ಇವನೇನು ಇಲ್ಲಿ? ಇಷ್ಟು ವರ್ಷಗಳ ನಂತರ ಇವನು ಕಾಣುತ್ತಿರಲಿಲ್ಲ. ಇಷ್ಟು ದಿನ ಮರೆತು ಹೋದಂತಿದ್ದರು ಆಗಾಗ ನೆನಪಿಗೆ ಬರುತ್ತಿದ್ದ ಇವನಿಗೆ ನನ್ನ ಗುರುತು ಸಿಕ್ಕಿರಬಹುದಾ ಎಂದೆಲ್ಲ ಗೊಂದಲಗಳಿಂದ ಅಲ್ಲೇ ಗರಬಡಿದಂತೆ ನಿಂತಿದ್ದಳು. ಮುಂದೆ ಒಂದೆರಡು ಕ್ಷಣ ಸುಮ್ಮನಿದ್ದ ಅವನೇ ನಂತರ, ತೆಗೆದುಕೊಳ್ಳಿ, ಈ ಹೂವು ಆಂಟಿಗೆ ಕೆವುಟ್ಟು ಬಿಡಿ ಎಂದು ಹೇಳಿ ಹೂವಿನ ಬುಟ್ಟಿ ಅವಳ ಕೈಗಿಟ್ಟು ಮಾಮೂಲಿನಂತೆ ಹಿಂತಿರುಗಿ ಹೋದ. ಬಹುಶಃ ಅವನಿಗೆ ನನ್ನ ಗುರುತು ಸಿಕ್ಕಿರಲಿಕ್ಕಿಲ್ಲ ಏನೋ ಎಂದು ಅಂದುಕೊಂಡು ಬುಟ್ಟಿ ಹಿಡಿದು ಒಳ ಬಂದವಳೇ ಅವಳು ಚಿಕ್ಕಮ್ಮನನ್ನು ಕುರಿತು. ಯಾರು ಚಿಕ್ಕಮ್ಮ ಈಗ ಹೂ ತಂದುಕೊಟ್ಟಿದ್ದು ಎಂದು ಕೇಳಿದಳು. ಅದಕ್ಕೆ ಚಿಕ್ಕಮ್ಮ, ಓ ಅವನ ಪಕ್ಕದ ಮನೆ ವಿಶ್ವಲ ಸುಜಾತಾಳ ಗಂಡ, ಪಾಪದ ಪ್ರಾಣಿ ಅವನು ಎಂದು ಹೇಳಿ ತಮ್ಮ ಗಡಿಬಿಡಿಯ ಕೆಲಸದಲ್ಲಿ ತಲ್ಲೀನರಾದರು. ಅವನ ಹೆಸರು ವಿಶ್ವ ಎಂದು ಅವಳಿಗೆ ತಿಳಿದಿದ್ದು ಆಗಲೇ. ಹೂ ಇಷ್ಟು ವರ್ಷಗಳ ಕಾಲ ನಮಗೆಲ್ಲ ಅವನು ಬರೀ ಸುಂದರಾಂಗಜಾನ ಎಂದಷ್ಟೇ ಪರಿಚಯ. ಮೊದಲು ಈ ವಿಷಯ ಸುನಿಗೆ ಹೇಳಬೇಕು ಎಂದು ಮೊಬೈಲ್ನಿಂದ ಸ್ನೇಹಿತೆಗೆ ಕರೆ ಮಾಡಲು ಫೋನ್ ತೆಗೆದುಕೊಂಡು, ಹಲೋ ಸುನಿ, ನಿನಗೊಂದು ಗುಡ್ ನ್ಯೂಸ್ ಕಣೆ, ನಿನ್ನ ಸುಂದರಾಂಗಜಾನನನ್ನು ನಾನು ಈ ದಿನ ನೋಡಿದೆ ಕಣೆ ಎನ್ನುವಷ್ಟರಲ್ಲಿ ಅವಳು ಆಶ್ಚರ್ಯಪಟ್ಟಳು. ಹಾ ಪವಿ, ಏನೇ, ಎಲ್ಲಿ ನೋಡಿದೆ? ಹೇಗಿದ್ದಾನೆ ಅವನು? ನಿನ್ನ ಜೊತೆ ಮಾತಾಡಿದ್ನಾ? ನನ್ನ ಬಗ್ಗೆ ಕೇಳಿದ್ನಾ? ಅಷ್ಟಕ್ಕೂ ನೀನು ಚಿಕ್ಕಮ್ಮನ ಮನೆ ಮದುವೆಗೆ ಹೋದವಳು, ಅವನನ್ನು ಎಲ್ಲಿ ಭೇಟಿಯಾದೆ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಕೇಳುತ್ತಲೇ ಇದ್ದಳು. ಅವಳ ಉತ್ಸಾಹಕ್ಕೆ ತಣ್ಣೀರೆರಚುವ ರೀತಿ ಅವಳು, ಈರಮ್ಮ, ಅಷ್ಟೂ ಆತುರ ಬೇಡ, ಜಸ್ಟ್ ನಾನು ಅವನನ್ನು ಇವತ್ತೇ ನೋಡಿದ್ದು, ಅವನ ಜೊತೆ ನಾನು ಮಾತನಾಡಲು ಆಗಲಿಲ್ಲ. ಅಷ್ಟಕ್ಕೂ ಅವನಿಗೆ ನನ್ನ ನೆನಪೇ ಇದ್ದಂತಿಲ್ಲ ಕಣೆ. ಇಲ್ಲೇ ಚಿಕ್ಕಮ್ಮನ ಮನೆ ಪಕ್ಕದ ಮನೆಯಲ್ಲೇ ಇದ್ದಾನಂತೆ, ಇಲ್ಲೇ ಮದುವೆಯಾಗಿದ್ದಾನೆ. ಪವಿ ಪ್ಲೀಸ್ ಅವನ ಬಗ್ಗೆ ವಿಚಾರಿಸೆ. ಏನೇ 2 ಮಕ್ಕಳ ತಾಯಿಯಾಗಿದ್ದಿ, ನಿನಗೆ ಇನ್ನೂ ಅವನ ಬಗ್ಗೆ ಆಸಕ್ತಿ ಇದ್ದಂತಿದೆ ಎಂದು ಸ್ನೇಹಿತರಿಗೆ ರೇಗಿಸುತ್ತಾ ಇದ್ದಳು. ತುಸು ಮುನಿಸಿಕೊಂಡಂತೆ ಅವಳು, ನೀನು ಮಾತ್ರ ಏನು 2 ಮಕ್ಕಳ ತಾಯಿಯಾಗಿಯಲ್ಲವೇನೇ? ಅಲ್ಲದೆ ಅವನ ಬಗ್ಗೆ ನನಗೆ ಮತ್ತೆ ಹೇಳಬಹುದೇ? ನೀನು ನಾನು ಜಸ್ಟ್ ವಿಚಾರಿಸಿದೆ ಕಣೆ ಅಷ್ಟೇ ಎಂದು ನಕ್ಕಳು. ಆಯ್ತು ಮಾರಾಯ್ತಿ, ವಿಚಾರಿಸಿ ಹೇಳುತ್ತೇನೆ ಬಿಡವ್ವ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಗಡಿಬಿಡಿಯ ಮದುವೆ ಮನೆಯಲ್ಲಿಯೂ ಸುಂದರಾಂಗಜಾನನ ಹಿಂದಿನ ನೆನಪುಗಳು ಕಾಡತೊಡಗಿತ್ತು. 15 ವರ್ಷಗಳ ಹಿಂದೆ ಇವರ ಕಾಲೇಜು ದಿನಗಳಲ್ಲಿ ಇಡೀ ಕಾಲೇಜಿಗೆ ಅವನು ಸುರಸುಂದರ. ಅವರು ಪಿಯುಸಿ ಓದುತ್ತಿರುವಾಗ ಅವನು ಡಿಗ್ರಿ ಓದುತ್ತಿದ್ದ. ಅಂದಗಾರನಾದ ಅವನನ್ನು ಎಲ್ಲ ಹುಡುಗಿಯರು ಸುಂದರಾಂಗಜಾನ ಎಂದೇ ಕರೆಯುತ್ತಿದ್ದರು. ಅದರಲ್ಲೂ ಇವಳ ಆಪ್ತ ಗೆಳತಿ ಸುನಿತಾಳಿಗೆ ಅವನೆಂದರೆ ಏನೋ ಹುಚ್ಚು. ಅದು ಪ್ರೀತಿಯೋ ಆಕರ್ಷಣೆಯೋ ತಿಳಿಯದಾದರೂ ಅವನೆಂದರೆ ತಿಳಿಯದ ಮೋಹ. ಮೊದಲನೇ ವರ್ಷದಿಂದಲೇ ಅವನನ್ನು ಆರಾಧಿಸುತ್ತಾ ಮನದ ಭಾವನೆಯನ್ನು ಮುಚ್ಚಿಟ್ಟು 2ನೇ ವರ್ಷ ತಡೆಹಿಡಿಯಲಾಗಿದೆ. ಅವಳ ಸ್ನೇಹಿತರೊಂದಿಗೆ ಪ್ರೀತಿ ಹಂಚಿಕೊಂಡಿದ್ದಳು. ಅಷ್ಟರಲ್ಲಿ ಅವನು ಅಂತಿಮ ವರ್ಷದ ಪದವಿಯಲ್ಲಿದ್ದ. ಓದಿನಲ್ಲಿ ಬಹುಜಾಣ. ಕಾಲೇಜಿನ ಎಲ್ಲಾ ಕಾರ್ಯಕ್ರಮಗಳ ನಿರೂಪಣೆಯಿಂದ ಹಿಡಿದು ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದು ಸದಾ ಎಲ್ಲಾ ಪ್ರಾಧ್ಯಾಪಕರ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದ ನಮ್ಮ ಸುಂದರಾಂಗಜಾನ. ಅದೇ ಅಡ್ಡ ಹೆಸರು ಕರೆದು ಅವನ ನಿಜ ಹೆಸರು ಅವರಿಗೆ ತಿಳಿದಿರಲಿಲ್ಲ. ಪ್ರತಿದಿನ ಸುನಿತಾಳಿಗೆ ಅವನ ಹುಡುಕಾಟವೇ ಸರಿಹೋಗುತ್ತಿತ್ತು. ಒಮ್ಮುಖ ಪ್ರೀತಿ ಅಲ್ಲ, ಅವಳ ಪ್ರಕಾರ ಲವ್ ಅಟ್ ಫಸ್ಟ್ ಸೈಟ್. ಆದರೆ ಅವನು ಇವಳೇ ಅಲ್ಲದೆ ಬೇರೆ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೇ ಇದ್ದರು. ಇವಳೇ ಹಿಂದೆ ಹೋಗುವುದು, ಮುಂದೆ ನಿಂತು ನೋಡುವುದು, ನಗುವುದು, ಮಾತನಾಡಲು ಪ್ರಯತ್ನಿಸುವುದು. ಸ್ನೇಹಿತರೆಲ್ಲರೂ ಅತಿರೇಕ ಎನಿಸಿ ಎಷ್ಟೋ ಸಾರಿ ಬುದ್ಧಿ ಹೇಳಲು ಹೋಗಿ ಸೋತಿದ್ದರು.
ನೋಡುತ್ತಿರು, ಅವನನ್ನು ಹೇಗಾದರೂ ಮಾಡಿ ಒಲಿಸಿಕೊಂಡು ನಾನು ಅವನನ್ನೇ ಮದುವೆಯಾಗುತ್ತೇನೆ ಎಂದು ಶಪಥ ಬೇರೆ ಮಾಡಿದ್ದಳು. ಒಂದು ದಿನ ಅವನ ನೇತೃತ್ವದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಇವಳು ಸೇರಿಕೊಳ್ಳಲು ಹೋದಾಗ ಅವನು ನಿರಾಕರಿಸಿ ಕಳುಹಿಸಿದ್ದ. ಆ ದಿನವೆಲ್ಲ ಇವಳ ಅಳುವಿನ ಗೋಳು ಸಹಿಸುವಷ್ಟರಲ್ಲಿ ಅವಳ ಸ್ನೇಹಿತಗೆ ಸಾಕಾಗಿತ್ತು. ಮುಂದೆ ನಮ್ಮ ಪರೀಕ್ಷೆಗಳು ಮುಗಿದು ಬೇರೆ ಬೇರೆ ಕೋರ್ಸುಗಳಿಗೆ ಸೇರಿದ ಮೇಲೆ ಹೆಚ್ಚು ಕಡಿಮೆ ಸುಂದರಾಂಗಜಾನ ನೆನಪು ಮಾತ್ರ ಉಳಿದಿತ್ತು. ಅವಳ ಮದುವೆಯ ವೇಳೆಯಲ್ಲಿ ಅವನ ಹೆಸರಿಡಿದು ನಮ್ಮ ಗೆಳತಿಯರೆಲ್ಲ ಅವಳನ್ನು ರೇಗಿಸುತ್ತಿದ್ದರು. ಅದಾದ ಬಳಿಕ ಈಗಲೇ ಅವನನ್ನು ನೋಡುತ್ತಿರುವುದು. ಇಷ್ಟು ವರ್ಷ ನಮ್ಮಿಂದ ಕಣ್ಮರೆಯಾಗಿ ಬಿಟ್ಟಿದ್ದ. ಚಿಕ್ಕಮ್ಮನ ಮನೆ ಮದುವೆ ಕಾರ್ಯಗಳಲ್ಲೆಲ್ಲ ಅವನೇ ಓಡಾಡುತ್ತಿದ್ದ. ಮದುವೆ ಮುಗಿದ ಮೇಲೆ ನಿಧಾನವಾಗಿ ಚಿಕ್ಕಮ್ಮನ ಬಳಿ ಅವನ ಬಗ್ಗೆ ವಿಚಾರಿಸಿದಳು ಅವಳ ಸ್ನೇಹಿತೆ. ವಿಶ್ವ ಅಲಿಯಾಸ್ ಸುಂದರಾಂಗ ಜಾನ ಇದೇ ಊರಿನ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದಾನೆ. ಆದರೆ ಅವನ ಕುಟುಂಬ ವಿಷಯ ಮಾತ್ರ ಕೇಳಿ ಬಹಳ ಬೇಜಾರಾಯಿತು. ಅವನು ತನಗಿಂತ ಹಿರಿಯ ವಯಸ್ಸಿನ ಹೆಂಗಸನ್ನು ಮದುವೆಯಾಗಿದ್ದಾನೆ. ಅದು ಅವಳ ಕಾಯಿಲೆ ಪೀಡಿತ ಗಂಡ ತೀರಿಕೊಳ್ಳುವವರೆಗೂ ಕಾದಿದ್ದು, ನಂತರ ಸಮಾಜ ಮತ್ತು ಮನೆಯವರ ವಿರೋಧದ ನಡುವೆಯೂ ಅವಳನ್ನು ಮದುವೆಯಾಗಿ ತಂದೆ ತಾಯಿಯಿಂದ ದೂರ ಉಳಿದು ಸಂಸಾರ ಮಾಡುತ್ತಿದ್ದಾನೆ. ಆಕೆಗೆ ಮೊದಲ ಗಂಡನಿಂದ ಪಡೆದ ಒಂದು ಹೆಣ್ಣು ಮಗುವೂ ಇದೆಯಂತೆ. ಅದರ ಜವಾಬ್ದಾರಿಯೂ ಇವನೇ ಹೊತ್ತಿದ್ದಾನೆ. ಆದರೆ ತನ್ನ ಹೆತ್ತವರು ಮತ್ತು ಅವನ ಜೊತೆ ಹುಟ್ಟಿದ ಅಕ್ಕತಂಗಿಯರನ್ನು ಮಾತ್ರ ದೂರವಿರಿಸಿ ಲೋಕದ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ. ಇವನ ಹೆಂಡತಿ ಸುಜಾತ ಇವನಿಗಿಂತ ಹಿರಿಯವಳು, ಆದರೆ ಬಜಾರಿ ಹೆಂಗಸು ಎಂದು ಚಿಕ್ಕಮ್ಮ ತಿಳಿಸಿದರು. ಅದು ಯಾವ ಗ್ರಹಚಾರವೋ ಇವನಿಗೆ ಇಂತಹ ವ್ಯಾಮೋಹ ಉಂಟಾಗಿದೆ, ಕಾರಣ ಗೊತ್ತಿಲ್ಲ ಎನ್ನುತ್ತಾ ನಿಟ್ಟುಸಿರು ಬಿಟ್ಟರು. ಕ್ಷಣಕಾಲ ಅವಳಿಗೆ ನಂಬಲೇ ಆಗಲಿಲ್ಲ. ಆಗ ಇವಳು ಎಲ್ಲಾ ಅವನ ವಿಷಯವನ್ನು ಸುನಿಗೆ ತಿಳಿಸಿದಳು. ವಿಷಯ ತಿಳಿದು ಬೇಜಾರಾಯ್ತೋ ಏನೋ, ಹಾಳಾಗಿ ಹೋಗಲಿ, ಏನಾದರೂ ಮಾಡಿಕೊಳ್ಳಲಿ, ನನಗೇನೂ ಹೇಳಬೇಡ ಎಂದು ಹೇಳಿ ಫೋನ್ ಇರಿಸಿದಳು. ಚಿಕ್ಕಮ್ಮನ ಮನೆಯಿಂದ ಹಿಂತಿರುಗುವಾಗ ಸುಂದರಾಂಗ ಜಾನ ಎದುರು ಬಂದು ಮುಗುಳ್ನಕ್ಕ. ಅವನ ಹಣೆಬರಕ್ಕೆ ನಗುವುದೋ ಅಳುವುದೋ ಗೊತ್ತಾಗಲಿಲ್ಲ. ಅಂತೂ ಸುಂದರಾಂಗ ಜಾನ, ದೂರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ ನಾಗಿಯೇ ನೆನಪಲ್ಲಿ ಉಳಿದ. ಅಂದು ಇಂದು ಹೆಸರು ಆ ಕೇಳಿದೊಡನೆ ಯಾವುದು ಉಲ್ಲಾಸ ಚಿಗುರೊಡೆಯುತ್ತದೆ.